ಕುರ್ಚಿ ಕದನ ವಿರಾಮಕ್ಕೆ ಈಗ ಯತೀಂದ್ರ ಬ್ರೇಕ್ ಹಾಕಿದ್ದಾರೆ. ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅನ್ನೋ ಮೂಲಕ ಉರಿಯೋ ಬೆಂಕಿಗೆ ಈಗ ತುಪ್ಪ ಸುರಿದಿದ್ದಾರೆ. ಡಿಕೆ ಬೆಂಬಲಿಗರು ಈ ಹೇಳಿಕೆ ವಿರುದ್ಧ ಈಗ ಮುಗಿಬಿದ್ದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಿಮ್ಮ ಮುಂದೆ. ಕುರ್ಚಿ ಕದನ ವಿರಾಮಕ್ಕೆ ಯತೀಂದ್ರ ಬ್ರೇಕ್. ಹೈಕಮಾಂಡ್ ಲೆಕ್ಕಾಚಾರ ಮತ್ತೆ ಉಲ್ಟಾ. ಬೆಳಗಾವಿ ಅಧಿವೇಶನದ ಹೊತ್ತಲ್ಲಿ ಪವರ್ ಫೈಟ್ ತನ್ನಗಾಗಿಸಲು ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಪ್ಲಾನ್ ಮಾಡಿತ್ತು. ಬಳಿಕ ಡಿಸಿ ಮನೆಯಲ್ಲಿ ಇಡ್ಲಿ ನಾಟಿ ಕೋಳಿ ಸಾರು ಸೌದಿದ್ದು ಕೂಡ ಆಯಿತು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನಾವು ಬ್ರದರ್ಸ್ ಅಂತ ಹೋದಲ್ಲಿ ಬಂದಲ್ಲಿ ಮಾತನಾಡಿಕೊಳ್ತಿದ್ರು. ಆದ್ರೆ ಈಗ ಒಗ್ಗಟ್ಟಿನ ಮಂತ್ರಕ್ಕೆ ಸಿಎಂ ಪುತ್ರ ಯತೀಂದ್ರ ಎಳ್ಳು ನೀರು ಬಿಟ್ಟಂತೆ ಕಾಣ್ತಾ ಇದೆ. ನಮ್ಮಪ್ಪನೇ ಪೂರ್ಣಾವಧಿ ಸಿಎಂ ಅನ್ನೋ ಮೂಲಕ ಉರಿಯೋ ಬೆಂಕಿಗೆ ತುಪ್ಪವನ್ನು ಸುರಿದಿದ್ದಾರೆ. ಯತೀಂದ್ರ ಹೇಳಿಕೆಯಿಂದ ಡಿಕೆ ಬಣ ಕೆರಳಿ ಕೆಂಡವಾಗಿದೆ. ಕೂಡಲೇ ಸಿಎಂ ಪುತ್ರ ಎಂಎಲ್ಸಿ ಯತೀಂದ್ರಿಗೆ ನೋಟಿಸ್ ನೀಡಿ ಅಂತ ಆಗ್ರಹಿಸಿದ್ದಾರೆ. ಆದರೂ ಕೂಡ ಯತೀಂದ್ರ ಮಾತ್ರ ತಮ್ಮ ಹೇಳಿಕೆಗೆ ಬದ್ಧ ಅಂತ ಹೇಳ್ತಿದ್ದಾರೆ. ಯೂಶಲಿ ಸಿಎಲ್ಪಿ ಅದೆಲ್ಲ ಚರ್ಚೆ ಆಗೋದಿಲ್ಲ. ಸಿಎಲ್ಪಿ ಚರ್ಚೆ ಆಗೋ ವಿಷಯಗಳೇ ಬೇರೆ. ಅಲ್ಲಿ ಅಧಿವೇಶನ ಟೈಮಲ್ಲಿ ಆಗೋ ಸಿಎಲ್ಪಿ ಮೀಟಿಂಗ್ ನಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು, ಮತ್ತೆ ಪ್ರತಿಪಕ್ಷಗಳು ಏನಾದ್ರು ಟೀಕೆ ಮಾಡೋದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ತಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಿ ಸರ್? ನೋಡೋಣ ಆಗುತ್ತೆ. ಅಲ್ಲ, ತಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಾ ಅಂತ ಸರ್? ರೆಸ್ಪಾನ್ಸ್ ಮಾಡಲಿ, ಏನ್ ಹೇಳ್ಬೇಕು ಎಲ್ಲ ನೆನ್ನೆ ಹೇಳಿದ್ರಿ ಸರ್. ಆದ್ರೆ ಸರ್, ತಮಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು. ನೋಡೋಣ. ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡದ ಡಿಕೆಶಿ. ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಅನ್ನೋದು ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಅವರು ವರಿಷ್ಠರ ಸ್ಥಾನ ತುಂಬೋದು ಬೇಡ, ವರಿಷ್ಠರು ಬೇರೆ ಇದ್ದಾರೆ. ಇದಕ್ಕೆ ತೀರ್ಮಾನ ಮಾಡುವಂತವರು, ಇದಕ್ಕೆ ಸಲಹೆ ಕೊಡುವಂತವರು, ಇದಕ್ಕೆ ತೀರ್ಮಾನ ಮಾಡುವಂತವರು ಶಕ್ತಿಯುತವಾಗಿ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಶಿಸ್ತಿದೆ. ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಬದ್ಧ ಅಂತ. ಈಗ ಯಾವಾಗ ಇದೆಲ್ಲ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಕೂತವ್ರು, ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಅದೇ ಹಂಗೆ ಕಂಟಿನ್ಯೂ ಆಗುತ್ತೆ. ಈಗ ನಮ್ಮ ಪಕ್ಷ ಯಾರು? ಹೈಕಮಾಂಡ್ ತಾನೆ ನಮ್ಮ ಪಕ್ಷ. ಹೈಕಮಾಂಡ್ ಸರ್, ನಾನು ಬಹಳ ಸತಿ ಹೇಳಿದ್ದೀನಿ. ನಮ್ಮ ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ತಗೊಂತಾರೆ ಅದಕ್ಕೆಲ್ಲ ನಾವು ಬದ್ಧ. ಆದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಇದು 28ವರೆಗೂ ಅವ್ರ ಕುರ್ಚಿಯಲ್ಲಿ ಕೂರ್ತಾರಂತ ನನ್ನ ಅಭಿಪ್ರಾಯ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಇನ್ನೂ ನಿಗಿ ಕೆಂಡವಾಗಿದ್ದು, ಉರಿಯೋ ಬೆಂಕಿಗೆ ಸಿಎಂ ಪುತ್ರ ತುಪ್ಪ ಸುರಿದಿರುವುದಂತೂ ಅಕ್ಷರಶಃ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕುರ್ಚಿ ಕದನ ವಿರಾಮಕ್ಕೆ ಈಗ ಯತೀಂದ್ರ ಬ್ರೇಕ್ ಹಾಕಿದ್ದಾರೆ. ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅನ್ನೋ ಮೂಲಕ ಉರಿಯೋ ಬೆಂಕಿಗೆ ಈಗ ತುಪ್ಪ ಸುರಿದಿದ್ದಾರೆ. ಡಿಕೆ ಬೆಂಬಲಿಗರು ಈ ಹೇಳಿಕೆ ವಿರುದ್ಧ ಈಗ ಮುಗಿಬಿದ್ದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಿಮ್ಮ ಮುಂದೆ. ಕುರ್ಚಿ ಕದನ ವಿರಾಮಕ್ಕೆ ಯತೀಂದ್ರ ಬ್ರೇಕ್. ಹೈಕಮಾಂಡ್ ಲೆಕ್ಕಾಚಾರ ಮತ್ತೆ ಉಲ್ಟಾ. ಬೆಳಗಾವಿ ಅಧಿವೇಶನದ ಹೊತ್ತಲ್ಲಿ ಪವರ್ ಫೈಟ್ ತನ್ನಗಾಗಿಸಲು ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಪ್ಲಾನ್ ಮಾಡಿತ್ತು. ಬಳಿಕ ಡಿಸಿ ಮನೆಯಲ್ಲಿ ಇಡ್ಲಿ ನಾಟಿ ಕೋಳಿ ಸಾರು ಸೌದಿದ್ದು ಕೂಡ ಆಯಿತು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನಾವು ಬ್ರದರ್ಸ್ ಅಂತ ಹೋದಲ್ಲಿ ಬಂದಲ್ಲಿ ಮಾತನಾಡಿಕೊಳ್ತಿದ್ರು. ಆದ್ರೆ ಈಗ ಒಗ್ಗಟ್ಟಿನ ಮಂತ್ರಕ್ಕೆ ಸಿಎಂ ಪುತ್ರ ಯತೀಂದ್ರ ಎಳ್ಳು ನೀರು ಬಿಟ್ಟಂತೆ ಕಾಣ್ತಾ ಇದೆ. ನಮ್ಮಪ್ಪನೇ ಪೂರ್ಣಾವಧಿ ಸಿಎಂ ಅನ್ನೋ ಮೂಲಕ ಉರಿಯೋ ಬೆಂಕಿಗೆ ತುಪ್ಪವನ್ನು ಸುರಿದಿದ್ದಾರೆ. ಯತೀಂದ್ರ ಹೇಳಿಕೆಯಿಂದ ಡಿಕೆ ಬಣ ಕೆರಳಿ ಕೆಂಡವಾಗಿದೆ. ಕೂಡಲೇ ಸಿಎಂ ಪುತ್ರ ಎಂಎಲ್ಸಿ ಯತೀಂದ್ರಿಗೆ ನೋಟಿಸ್ ನೀಡಿ ಅಂತ ಆಗ್ರಹಿಸಿದ್ದಾರೆ. ಆದರೂ ಕೂಡ ಯತೀಂದ್ರ ಮಾತ್ರ ತಮ್ಮ ಹೇಳಿಕೆಗೆ ಬದ್ಧ ಅಂತ ಹೇಳ್ತಿದ್ದಾರೆ. ಯೂಶಲಿ ಸಿಎಲ್ಪಿ ಅದೆಲ್ಲ ಚರ್ಚೆ ಆಗೋದಿಲ್ಲ. ಸಿಎಲ್ಪಿ ಚರ್ಚೆ ಆಗೋ ವಿಷಯಗಳೇ ಬೇರೆ. ಅಲ್ಲಿ ಅಧಿವೇಶನ ಟೈಮಲ್ಲಿ ಆಗೋ ಸಿಎಲ್ಪಿ ಮೀಟಿಂಗ್ ನಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು, ಮತ್ತೆ ಪ್ರತಿಪಕ್ಷಗಳು ಏನಾದ್ರು ಟೀಕೆ ಮಾಡೋದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ತಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಿ ಸರ್? ನೋಡೋಣ ಆಗುತ್ತೆ. ಅಲ್ಲ, ತಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಾ ಅಂತ ಸರ್? ರೆಸ್ಪಾನ್ಸ್ ಮಾಡಲಿ, ಏನ್ ಹೇಳ್ಬೇಕು ಎಲ್ಲ ನೆನ್ನೆ ಹೇಳಿದ್ರಿ ಸರ್. ಆದ್ರೆ ಸರ್, ತಮಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು. ನೋಡೋಣ. ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡದ ಡಿಕೆಶಿ. ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಅನ್ನೋದು ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಅವರು ವರಿಷ್ಠರ ಸ್ಥಾನ ತುಂಬೋದು ಬೇಡ, ವರಿಷ್ಠರು ಬೇರೆ ಇದ್ದಾರೆ. ಇದಕ್ಕೆ ತೀರ್ಮಾನ ಮಾಡುವಂತವರು, ಇದಕ್ಕೆ ಸಲಹೆ ಕೊಡುವಂತವರು, ಇದಕ್ಕೆ ತೀರ್ಮಾನ ಮಾಡುವಂತವರು ಶಕ್ತಿಯುತವಾಗಿ
ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಶಿಸ್ತಿದೆ. ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಬದ್ಧ ಅಂತ. ಈಗ ಯಾವಾಗ ಇದೆಲ್ಲ ಚರ್ಚೆ ಆಗ್ಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಕೂತವ್ರು, ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಅದೇ ಹಂಗೆ ಕಂಟಿನ್ಯೂ ಆಗುತ್ತದು. ಈಗ ನಮ್ಮ ಪಕ್ಷ ಯಾರು? ಹೈಕಮಾಂಡ್ ತಾನೆ. ನಮ್ಮ ಪಕ್ಷ ಹೈಕಮಾಂಡ್ ಸರ್. ನಾನು ಬಹಳ ಸತಿ ಹೇಳಿದ್ದೀನಿ, ನಮ್ಮ ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ತಗೊಂತಾರೆ ಅದಕ್ಕೆಲ್ಲ ನಾವು ಬದ್ಧ. ಅಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಇದು 28ವರೆಗೂ ಅವ್ರ ಕುರ್ಚಿಯಲ್ಲಿ ಕೂರ್ತಾರಂತ ನನ್ನ ಅಭಿಪ್ರಾಯ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಇನ್ನೂ ನಿಗಿನಿಗಿ ಕೆಂಡವಾಗಿದ್ದು, ಉರಿಯೋ ಬೆಂಕಿಗೆ ಸಿಎಂ ಪುತ್ರ ತುಪ್ಪ ಸುರಿದಿರುವುದಂತೂ ಅಕ್ಷರಶಃ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕುರ್ಚಿ ಕದನ ವಿರಾಮಕ್ಕೆ ಈಗ ಯತೀಂದ್ರ ಬ್ರೇಕ್ ಹಾಕಿದ್ದಾರೆ. ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅನ್ನೋ ಮೂಲಕ ಉರಿಯೋ ಬೆಂಕಿಗೆ ಈಗ ತುಪ್ಪ ಸುರಿದಿದ್ದಾರೆ. ಡಿಕೆ ಬೆಂಬಲಿಗರು ಈ ಹೇಳಿಕೆ ವಿರುದ್ಧ ಈಗ ಮುಗಿಬಿದ್ದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಿಮ್ಮ ಮುಂದೆ. ಕುರ್ಚಿ ಕದನ ವಿರಾಮಕ್ಕೆ ಯತೀಂದ್ರ ಬ್ರೇಕ್. ಹೈಕಮಾಂಡ್ ಲೆಕ್ಕಾಚಾರ ಮತ್ತೆ ಉಲ್ಟಾ. ಬೆಳಗಾವಿ ಅಧಿವೇಶನದ ಹೊತ್ತಲ್ಲಿ ಪವರ್ ಫೈಟ್ ತನ್ನಗಾಗಿಸಲು ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಪ್ಲಾನ್ ಮಾಡಿತ್ತು. ಬಳಿಕ ಡಿಸಿಎಂ ಮನೆಯಲ್ಲಿ ಇಡ್ಲಿ, ನಾಟಿ ಕೋಳಿ ಸಾರು ಸೌದಿದ್ದು ಕೂಡ ಆಯಿತು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನಾವು ಬ್ರದರ್ಸ್ ಅಂತ ಹೋದಲ್ಲಿ ಬಂದಲ್ಲಿ ಮಾತನಾಡಿಕೊಳ್ತಿದ್ರು. ಆದ್ರೆ ಈಗ ಒಗ್ಗಟ್ಟಿನ ಮಂತ್ರಕ್ಕೆ ಸಿಎಂ ಪುತ್ರ ಯತೀಂದ್ರ ಎಳ್ಳು ನೀರು ಬಿಟ್ಟಂತೆ ಕಾಣ್ತಾ ಇದೆ. ನಮ್ಮಪ್ಪನೇ ಪೂರ್ಣಾವಧಿ ಸಿಎಂ ಅನ್ನೋ ಮೂಲಕ ಉರಿಯೋ ಬೆಂಕಿಗೆ ತುಪ್ಪವನ್ನು ಸುರಿದಿದ್ದಾರೆ. ಯತೀಂದ್ರ ಹೇಳಿಕೆಯಿಂದ ಡಿಕೆ ಬನ ಕೆರಳಿ ಕೆಂಡವಾಗಿದೆ. ಕೂಡಲೇ ಸಿಎಂ ಪುತ್ರ ಎಂಎಲ್ಸಿ ಯತೀಂದ್ರಿಗೆ ನೋಟಿಸ್ ನೀಡಿ ಅಂತ ಆಗ್ರಹಿಸಿದ್ದಾರೆ. ಆದ್ರೂ ಕೂಡ ಯತೀಂದ್ರ ಮಾತ್ರ ತಮ್ಮ ಹೇಳಿಕೆಗೆ ಬದ್ಧ ಅಂತ ಹೇಳ್ತಿದ್ದಾರೆ. ಯೂಶಲಿ ಸಿಎಲ್ಪಿ ಅದೆಲ್ಲ ಚರ್ಚೆ ಆಗೋದಿಲ್ಲ. ಸಿಎಲ್ಪಿ ಚರ್ಚೆ ಆಗೋ ವಿಷಯಗಳೇ ಬೇರೆ. ಅಲ್ಲಿ ಅಧಿವೇಶನ ಟೈಮಲ್ಲಿ ಆಗೋ ಸಿಎಲ್ಪಿ ಮೀಟಿಂಗ್ ನಲ್ಲಿ ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ನಾವು ಚರ್ಚೆ ಮಾಡಬೇಕು, ಮತ್ತೆ ಪ್ರತಿಪಕ್ಷಗಳು ಏನಾದ್ರು ಟೀಕೆ ಮಾಡೋದಕ್ಕೆ ಆ ರೀತಿ ಉತ್ತರ ಕೊಡಬೇಕು, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ತಮ್ಮ ಹೇಳಿಕೆ ಈಗಲೂ ಭದ್ರವಾಗಿದ್ರಿ ಸರ್? ನೋಡೋಣ. ಅಲ್ಲ, ತಮ್ಮ ಹೇಳಿಕೆ ಈಗಲೂ ಭದ್ರವಾಗಿದ್ದೀರಾ ಅಂತ ಸರ್? ರೆಸ್ಪಾನ್ಸ್ ಮಾಡಲಿ, ಏನ್ ಹೇಳ್ಬೇಕು ಎಲ್ಲ ನೆನ್ನೆ ಹೇಳಿದ್ರಿ ಸರ್. ಆದ್ರೆ ಸರ್, ತಮಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು. ನೋಡೋಣ. ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡದ ಡಿಕೆಶಿ. ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡಿರೋದು, ಯಾವ ಕರೀತಾರೆ ಅನ್ನೋದು ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಅವರು ವರಿಷ್ಠರ ಸ್ಥಾನ ತುಂಬೋದು ಬೇಡ. ವರಿಷ್ಠರು ಬೇರೆ ಇದ್ದಾರೆ. ಇದಕ್ಕೆ ತೀರ್ಮಾನ ಮಾಡುವಂತವರು, ಇದಕ್ಕೆ ಸಲಹೆ ಕೊಡುವಂತವರು, ಇದಕ್ಕೆ ತೀರ್ಮಾನ ಮಾಡುವಂತವರು ಶಕ್ತಿಯುತವಾಗಿ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಶಿಸ್ತಿದೆ. ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಬದ್ಧ ಅಂತ. ಈಗ ಯಾವಾಗ ಇದೆಲ್ಲ ಚರ್ಚೆ ಆಗ್ಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಕೂತವ್ರು, ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಅದೇ ಹಂಗೆ ಕಂಟಿನ್ಯೂ ಆಗುತ್ತದು. ಈಗ ನಮ್ಮ ಪಕ್ಷ ಯಾರು? ಹೈಕಮಾಂಡ್ ತಾನೆ. ನಮ್ಮ ಪಕ್ಷ ಹೈಕಮಾಂಡ್ ಸರ್. ನಾನು ಬಹಳ ಸತಿ ಹೇಳಿದ್ದೀನಿ, ನಮ್ಮ ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ತಗೊಂತಾರೆ ಅದಕ್ಕೆಲ್ಲ ನಾವು ಬದ್ಧ. ಅಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಇದು 28ವರೆಗೂ ಅವ್ರ ಕುರ್ಚಿಯಲ್ಲಿ ಕೂರ್ತಾರಂತ ನನ್ನ ಅಭಿಪ್ರಾಯ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಇನ್ನೂ ನಿಗಿನಿಗಿ ಕೆಂಡವಾಗಿದ್ದು, ಉರಿಯೋ ಬೆಂಕಿಗೆ ಸಿಎಂ ಪುತ್ರ ತುಪ್ಪ ಸುರಿದಿರುವುದಂತೂ ಅಕ್ಷರಶಃ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.